ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಬೇಬಿ ಕುಚ್ಚು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಫ್ರೆಂಡ್ಸ್, ಈ ಸ್ಯಾರಿ ಬಂದು ಕ್ರೇಪ್ ಸಿಲ್ಕ್ ಆಗಿರುತ್ತೆ. ಬೇಬಿ ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಬಂದಿದೆ. ನಿಮಗೆ ಕುಚ್ಚು ಹಾಕೋದಕ್ಕೆ ಯಾವ ಮೀಟರ್ಸ್ ಬೇಕು ಅಂತ ನೋಡೋದಾದರೆ, ಮೊದಲನಾಗಿ ನಾನು ಇಲ್ಲಿ ಸೆರೆ ಥ್ರೆಡ್ ತೊಗೊಂಡಿದ್ದೀನಿ. ನಮಗೆ ಇದರಲ್ಲಿ 2 ಥರ ಬರುತ್ತೆ. ಒಂದು ವೈರಲ್ಲಿ ಬರುತ್ತೆ, ಅದನ್ನು ತೊಗೋಬೇಡಿ, ಅದರಲ್ಲಿ ಕುಚ್ಚು ಚೆನ್ನಾಗಿ ಬರೋದಿಲ್ಲ. ಇದು ಬಂದು ಥ್ರೆಡ್ಡಲ್ಲಿ ಬರೋವಂಥದ್ದು ಸೆರೆ ಥ್ರೆಡ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಕಂಪ್ನಿ ಬಂದು ಬೆಲ್. ಇದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಕವರಲ್ಲಿ ನಂಬರ್ ಇದೆ ನೋಡಿ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ. ಇನ್ ಕೇಸ್ ನಮಗೆ ಈ ಕಲರ್ ದಾರ ಖಾಲಿ ಆದರೆ ನಮಗೆ ಆ ನಂಬರ್ ತೋರಿಸಿದಾಗ ನಮಗೆ ಸೇಮ್ ಕಲರ್ ಶೇಡ್ ಅನ್ನೋದು ಕೊಡ್ತಾರೆ, ಇಲ್ಲಾಂದರೆ ನಮಗೆ ಕಲರ್ ಮಿಸ್ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ನಾನು ಕುಚ್ಚನ್ನು ಕಟ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ನಿಡಲ್ ತೊಗೊಂಡಿದ್ದೀನಿ, ಮತ್ತು ಕ್ರೋಶ ಮತ್ತು ಬಿಗ್ಗೈ ನಿಡಲು. ನೋಡಿ, ನಮಗೆ ಬಿಗ್ಗೈ ನಿಡಲಲ್ಲಿ ಸ್ವಲ್ಪ ಹೋಲು ಈ ರೀತಿ ದೊಡ್ಡದಂತ ನೋಡ್ಬಿಟ್ಟು ತೊಗೋಬೇಕಾಗುತ್ತೆ. ನೆಕ್ಸ್ಟು ಟ್ರಿಮ್ಮರ್ ಬೇಕು. ಇದೆಲ್ಲ ನಾವು ಒನ್ ಟೈಮ್ ತಂದು ಇಟ್ಕೊಂಡ್ರೆ ಫ್ರೆಂಡ್ಸ್, ನಮಗೆ ಯಾವಾಗಲೂ ಕುಚ್ಚುಗಳನ್ನ ಹಾಕೋತಾ ಇರ್ಬೋದು. ನೆಕ್ಸ್ಟ್ ಇವಾಗ ನಾನು ಒಂದು ಡೈರಿ ತೊಗೊಂಡಿದ್ದೀನಿ. ನೀವು ಡೈರಿ, ಬುಕ್ಸು, ಇಲ್ಲಾಂತಂದರೆ ಒಂದು ಎಕ್ಸಾಮ್ ಪ್ಯಾಡ್ ಕೂಡ ತೊಗೊಂಡು ನಾವು ದಾರನ ರೆಡಿ ಮಾಡ್ಕೋಬೋದು. ಸ್ವಲ್ಪ ತಿಕ್ಕಾಗಿರೋಂತಹ ಬುಕ್ಸು ಅಥವಾ ಅಂಥದ್ದೇನೋ ತೊಗೊಂಡಾಗ ನಮಗೆ ದಾರ ನೀಟಾಗಿ ಸುತ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ದಾರ ಸುತ್ಕೋತಾ ಇದ್ದೀನಿ. ಒಟ್ಟು ಇಲ್ಲ, ನಾನು 65 ದಾರ ಸುತ್ಕೋತಾ ಇದ್ದೀನಿ. ನಮಗೆ 65 ಡಬಲ್ ಮಾಡಿದಾಗ ನಮಗೆ 132 ದಾರ ಬರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಸುತ್ಕೋಬೇಕಾಗತ್ತೆ. ನೋಡಿ, ನಾನು ಸುತ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಒಟ್ಟು ಇಲ್ಲಿ ನಾನು 65 ದಾರ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನಾವು ಟ್ರಿಮ್ ಮಾಡ್ಕೊಂಡಾಗ ಎಲ್ಲ ಥ್ರೆಡ್ಸ್ನ ಒಂದೇ ಲೆವೆಲಿಗೆ ಇಟ್ಕೊಂಡು ಒಂದು ಬೌಲಲ್ಲಿ ನೀರು ತೊಗೊಂಡು ನಾವು ಆ ಥ್ರೆಡ್ನ ಈ ಥರ ನೀರಲ್ಲಿ ಡಿಪ್ ಮಾಡಿದಾಗ ನಮಗೆ ಆ ಸ್ವಲ್ಪ ಥ್ರೆಡ್ಡು ಒದ್ದೆ ಆಗಿ ಒಂದು ಕಡೆ ಎಲ್ಲ ಬರುತ್ತಲ್ಲ, ಆವಾಗ ನಾವು ನೀಡಲ್ಗೆ ಈ ರೀತಿಯಾಗಿ ದಾರನ ಈಸಿಯಾಗಿ ಹಾಕ್ಕೋಬೋದು. ನೋಡಿ, ನಾವು ಗಮ್ ಕೂಡ ಹಾಕೋಬೋದು ಫ್ರೆಂಡ್ಸ್. ಅದು ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಇದಾದರೆ ನಾವು ಆವಾಗಲೇ ಹಾಕ್ಕೊಂಡು ಕುಚ್ಚುಗಳನ್ನ ಹಾಕೋಬೋದು. ನೋಡಿ, ಎಷ್ಟು ಈಸಿಯಾಗಿ ನಾವು ಸೂಜಿಗೆ ದಾರನ ಪಾಸ್ ಮಾಡ್ಕೊಂಡ್ವಿ. ನೋಡಿ, ತುಂಬ ಈಸಿಯಾಗಿ ನಾವು ಈ ರೀತಿಯಾಗಿ ಹಾಕೋಬೋದು. ಕೆಲವೊಬ್ರು ಗಮ್ಮಲ್ಲೂ ಯೂಸ್ ಮಾಡ್ತಾರೆ. ಅದು ಹೇಳ್ದಲ್ಲ, ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಕೆಲವೊಂದು ದಾರ ಎಳೆಗಳು ಬಿಚ್ಚೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಹಾಕ್ಕೊಂಡಾಗ ನಮಗೆ ಕುಚ್ಚುಗಳು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 2 ರೆಡಿ ಮಾಡಿ ನಿಮಗೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದೆರಡು ನಾನು ಕುಚ್ಚುಗಳನ್ನ ಹಾಕ್ಕೊಂಡು ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ನಾನು ಯಾವ ರೀತಿ ಹಾಕಬೇಕು ಅಂತ ನಿಮಗೆ ತೋರಿಸ್ತೀನಿ. ನಾವು ಗ್ಯಾಪನ್ನು ನೋಡಿ, ಒಂದು ಬೆಟ್ಟು ಇಟ್ಟಾಗ, ನಮ್ಮದು ಹೆಬ್ಬೆಟ್ಟನ್ನು ಇಟ್ಟಾಗ ಅದೆಷ್ಟು ಗ್ಯಾಪ್ ಬರುತ್ತಲ್ಲ, ನಾವು ಅಷ್ಟು ಮೆಜರ್ಮೆಂಟಲ್ಲಿ ಎಲ್ಲ ಕುಚ್ಚುಗಳನ್ನ ಹಾಕೋಬೇಕು. ನಾನು ಇಲ್ಲಿ ಫ್ರಂಟ್ ಸೈಡಿಂದಾನೇ ನಾನು ಕುಚ್ಚನ್ನ ಹಾಕೋತಾ ಇದ್ದೀನಿ. ನೋಡಿ, ಸೂಜಿನ ಈ ರೀತಿ ಸ್ಯಾರಿ ಬ್ಯಾಕ್ ಸೈಡಿಂದ ನಾವು ಈ ರೀತಿ ಪಾಸ್ ಮಾಡಿದಾಗ ನಮಗೆ ಡಬಲ್ ಫೋಲ್ಡಿಂಗ್ ಬರುತ್ತಲ್ಲ. ಇವಾಗ ನಾನು ಸ್ಮಾಲ್ ನೀಡಲ್ 2 ಎಳೆ ದಾರನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾವು ಅದನ್ನು ಕೂಡ ಆ ಕುಚ್ಚು ಮಧ್ಯದಲ್ಲಿ ನಾವು ಸೂಜಿನ ಈ ರೀತಿ ಪಾಸ್ ಮಾಡಿಕೊಂಡು ಒಂದು ಗಂಟನ್ನು ಹಾಕೋಬೇಕು. ನಾವು ಒಂದು ಗಂಟನ್ನು ಹಾಕೊಂಡಿದ್ದಾದಮೇಲೆ ಈ ರೀತಿ ದಾರನ ಒಂದು 2ರಿಂದ ನಾವು 3 ಸಲ ಸುತ್ಕೋಬೇಕಾಗತ್ತೆ. ಸುತ್ಕೊಂಡು ಅದಾದ ನಂತರ ಮತ್ತೆ ಒಂದು ನಾಟನ್ನು ಹಾಕೋಬೇಕು. ನೋಡಿ, ಈ ರೀತಿಯಾಗಿ ನಾನು 3 ಸಲ ಸುತ್ಕೊಂಡಿದ್ದಾದಮೇಲೆ ಮತ್ತೆ ಈ ರೀತಿಯಾಗಿ ಒಂದು ನಾಟ್ ಹಾಕ್ಕೊಂಡು ಸೂಜಿನ ನಾವು ಹಿಂದಗಡೆ ತಗೊಂಡು ಈ ರೀತಿಯಾಗಿ ಕುಚ್ಚು ಮಿಡಲಲ್ಲಿ ಸೂಜಿನ ಪಾಸ್ ಮಾಡಿದಾಗ ನಮಗೆ ಸೆರೆ ಥ್ರೆಡ್ ಅನ್ನೋದು ಕಾಣೋದಿಲ್ಲ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಎಲ್ಲ ಇಟ್ಕೊಂಡು ನಾವು ಒಂದೇ ಮೆಷರ್ಮೆಂಟಲ್ಲಿ ಕುಚ್ಚನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫ್ರೆಂಡ್ಸ್, ಇದು ಕಸ್ಟಮರ್ ಸ್ಯಾರಿ ಆಗೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಕುಚ್ಚನ್ನ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಯೂಶಲಿ ಬೇಬಿ ಕುಚ್ಚನ್ನು ನಾವು 3/4 ಇಂಚು ಗ್ಯಾಪಲ್ಲಿ ಕಟ್ ಮಾಡ್ಕೋತೀವಿ. ಇದು ಕಸ್ಟಮರ್ ಸ್ಯಾರಿ ಆಗೋದ್ರಿಂದ ನನಗೆ ಅವರು 1 ಇಂಚು ಸ್ವಲ್ಪ ಕುಚ್ಚು ಉದ್ದ ಬೇಕು ಅಂತ ಹೇಳಿದರು. ಹಾಗಾಗಿ ನಾನು ನೋಡಿ 1 ಇಂಚು ಗ್ಯಾಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಅಗಲ ಬಂದು ನೋಡಿ ಅರ್ಧ ಇಂಚ್ಗಿನ 1 ಪಾಯಿಂಟು ಜಾಸ್ತಿ ತೊಗೊಂಡಿದ್ದೀನಿ. ಸ್ವಲ್ಪ ಅವರು ಹತ್ತತ್ರ ಹಾಕಬೇಡಿ, ಸ್ವಲ್ಪ ದೂರ ಮತ್ತು ಕುಚ್ಚು ಉದ್ದ ಇರಬೇಕು ಅಂತ ಹೇಳಿದಲ್ಲ, ಹಾಗಾಗಿ ನಾನು ಇಷ್ಟು ಗ್ಯಾಪನ್ನು ಕೊಟ್ಕೊಂಡಿದ್ದೀನಿ. ನೀವು ಹಾಕಬೇಕಾದ್ರೆ ಅರ್ಧ ಇಂಚು ಉದ್ದ, ಅರ್ಧ ಇಂಚು ಗ್ಯಾಪಲ್ಲಿ ಕುಚ್ಚನ್ನ ಹಾಕ್ಕೊಂಡಾಗ ನಮಗೆ ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಮತ್ತು ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ನೆಕ್ಸ್ಟ್ ಅದೇ ರೀತಿ ನಾನು ಒಂದು ಹೆಬ್ಬೆಟ್ಟಿನ ಇಟ್ಕೊಂಡಾಗ ನಮಗೆ ಎಷ್ಟು ಗ್ಯಾಪ್ ಬರುತ್ತಲ್ಲ ಅಷ್ಟನ್ನು ಬಿಟ್ಟು ಇನ್ನೊಂದು ಕುಚ್ಚು ಅದೇ ರೀತಿಯಾಗಿ ನಾನು ಹಾಕೋತಾ ಇದ್ದೀನಿ.
ನೋಡಿ ಇವಾಗ ನಾನು ಕುಚ್ಚನ್ನು ಹಾಕ್ಕೊಂಡು ಈ ರೀತಿ ಸೂಜಿನ ಹಿಂದಗಡೆ ಪಾಸ್ ಮಾಡಿಕೊಂಡು ಒಂದೇ ಲೆವೆಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕಟ್ ಮಾಡ್ಕೋಬೇಕಾದ್ರೆ ಆ ಕುಚ್ಚನ್ನು ಸ್ವಲ್ಪ ಎಳೆದು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಏನಾಗ್ತದೆ, ನಾವು ಎಳೆದಾಗ ಅದು ಕುಚ್ಚು ನಮಗೆ ಮೇಲೆ ಹೋಗುತ್ತಲ್ಲ, ಆವಾಗ ಒಂದೇ ಲೆಂತಲ್ಲಿ ಬರುತ್ತೆ. ನಾವು ಕರೆಕ್ಟಾಗಿ ಇಟ್ಕೊಂಡಾಗ ಕೆಲವೊಂದ್ಸಲ ಅದು ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಈ ರೀತಿ ಮಾಡಿ. ನಮಗೆ ಇಲ್ಲಿ ಕ್ರೋಶ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಸಿಲ್ಕ್ ಸ್ಯಾರಿಗಳಿಗೆ ಅಥವಾ ಬಾರ್ಡರ್ ಸೀರೆಗಳೆಲ್ಲ ಹಾಕ್ತೀವಲ್ಲ, ಅದು ಸ್ಯಾರಿ ಬಾರ್ಡರ್ ಏನು ಬರುತ್ತಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ದಪ್ಪ ಇದ್ದಾಗ ನಮಗೆ ಬಿಗ್ಗೈ ನಡೆದಿರುತ್ತಲ್ಲ, ಅದನ್ನು ನಾವು ಹಾಕಬೇಕಾದ್ರೆ ಸ್ವಲ್ಪ ಸೀರೆದು ಸರಿ ಆ ಕಡೆ ಈ ಕಡೆ ಹೋಗುತ್ತೆ, ಇಲ್ಲಾಂದರೆ ಅದು ಜರಿ ಇದರೋ ಚಾನ್ಸ್ ಇರುತ್ತಲ್ಲ. ಹಾಗಾಗಿ ನಾವು ಒಂದ್ಸಲ ಈ ರೀತಿ ಕ್ರೋಶದಲ್ಲಿ ಒಂದು ಹೋಲ್ನ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿ ನಾವು ಬಿಗ್ಗೈ ನೀಡಲ್ನ ತೊಗೊಂಡಾಗ ನಮಗೆ ಕುಚ್ಚು ಅನ್ನೋದು ತುಂಬ ಈಸಿಯಾಗಿ ನಾವು ಹಾಕ್ಕೋಬೋದು. ಇದು ಬಂದು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಕಷ್ಟ ಏನೂ ಆಗೋಲ್ಲ. ಕೆಲವೊಂದು ಸ್ಯಾರಿಗಳಿಗೆ ನಾವು ಬಿಗ್ಗೈ ನೀಡಲ್ನ ಹಾಕಿದಾಗ ಅಷ್ಟು ಈಸಿಯಾಗಿ ನಮಗೆ ತೊಗೊಳಕ್ಕೆ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿಯಾಗಿ ಕ್ರೋಶದಿಂದ ಒಂದು ಹೋಲ್ನ ಮಾಡ್ಕೊಂಡಿದ್ದು ಆದಮೇಲೆ ಈ ರೀತಿ ನಾವು ಕುಚ್ಚನ್ನು ಹಾಕ್ಕೊಂಡಾಗ ನಮಗೆ ಸ್ಯಾರಿ ಕೂಡ ಹಾಳಾಗಲ್ಲ ಮತ್ತು ಕುಚ್ಚನ್ನು ನಾವು ನೀಟಾಗಿ ಆರಾಮಾಗಿ ಹಾಕ್ಕೋಬೋದು. ನೋಡಿ ಈಗ ನಾನು ಅದೇ ರೀತಿಯಾಗಿ ಹೋಲ್ನ ಮಾಡಿಕೊಂಡು ಒಂದು ಕುಚ್ಚನ್ನು ಕಟ್ಕೋತಾ ಇದ್ದೀನಿ. 2ರಿಂದ 3 ಸುತ್ಕೊಂಡು ಒಂದು ಗಂಟು ಹಾಕ್ಕೊಂಡು ಈ ರೀತಿ ಮಿಡಲ್ನ ಕುಚ್ಚು ಬ್ಯಾಕ್ ಸೈಡ್ ತೊಗೊಂಡು ಮಿಡಲಲ್ಲಿ ಪಾಸ್ ಮಾಡಿದಾಗ ನಮಗೆ ಆ ಸಿಲ್ಕ್ ಅನ್ನೋದು ಕುಚ್ಚು ಒಳಗಡೆ ಹೋಗುತ್ತಲ್ಲ, ಆವಾಗ ನಮಗೆ ನೀಟಾಗೆ ಬರುತ್ತೆ. ನಮಗೆ ಎಲ್ಲ ಒಂದೇ ಲೆವೆಲಲ್ಲಿ ಬರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ನಾನು ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳಬೇಕು. ಯಾಕೆ ಅಂತಂದರೆ ನನ್ನ ಚಾನಲ್ ಸ್ಟಾರ್ಟ್ ಆಗಿ 3 to 3.5 months ಅಷ್ಟೇ ಆಗಿರೋದು. ನನಗೆ ಚಾನಲಲ್ಲಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಇದೆಲ್ಲ ನಿಮ್ಮ ಪ್ರೀತಿಯಿಂದನೇ ಆಗಿತ್ತು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇವಾಗ ನೆಕ್ಸ್ಟ್ ನಾನು ಕುಚ್ಚನ್ನ ಹಾಕೋತಾ ಇದ್ದೀನಲ್ಲ ನೋಡಿ, ಇದೇ ರೀತಿ ನಾವು ಎಲ್ಲ ಕುಚ್ಚುಗಳನ್ನ ಒಂದೇ ವಿಡ್ತಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮತ್ತು ನಿಧಾನಕ್ಕೆ ಹೇಳಿದ್ದೀನಿ, ಬಿಗಿನರ್ಸ್ಗೆ ತುಂಬ ಯೂಸ್ ಆಗುತ್ತೆ. ನಮಗೆ ಮನೆಯಲ್ಲಿ ಸಿಗುವಂಥ ಬಿಡುವಿನ ಸಮಯ ಏನಿರ್ತದೆ ಫ್ರೆಂಡ್ಸ್, ಆ ಟೈಮಲ್ಲಿ ನಾವು ಈ ರೀತಿ ಏನಾದರೂ ಒಂದು ಕಲಿತಾಗ ಖಂಡಿತ ನಮಗೆ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ಇವಾಗ ಕುಚ್ಚನ್ನ ಹಾಕ್ಕೊಂಡಿದ್ದೆನಲ್ಲ, ಕೆಲವೊಂದು ಸಲ ನಮಗೆ ಅದು ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದಾಗ ಈ ರೀತಿ ಕುಚ್ಚನ್ನ ಹಿಂದೆ ತಗೊಂಡು ನಾವು ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೊಂಡಾಗ ನನಗೆ ಕುಚ್ಚೋದು ಒಂದೇ ಲೆವೆಲಲ್ಲಿ ಬರುತ್ತೆ. ನೋಡಿ, ಈಗ ನಾನು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಬಲ್ ಕಲರಲ್ಲೇ ಹಾಕಿರೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಕುಚ್ಚು ಅನ್ನೋದು ಕಾಣುತ್ತೆ. ಇಲ್ಲಿ ಕುಚ್ಚು ನಾನು 2 ಹಾಕ್ಕೊಂಡಿದ್ದೀನಿ, ಅಂದರೆ ಒಂದೇ ಕಲರಲ್ಲಿ 2 ಕುಚ್ಚು ತೊಗೊಂಡಿದ್ದೀನಿ. 3 ಹಾಕ್ಕೋಬೋದು, 4 5 ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕುಚ್ಚನ್ನ ಹಾಕ್ಕೋಬೋದು. ನೋಡಿ, ನನಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಕುಚ್ಚನ ಪ್ರೈಸ್ ಬಂದು ಅರೌಂಡ್ 250 to 300 ಚಾರ್ಜ್ ಮಾಡ್ತಾರೆ. ಕೆಲವೊಂದ್ಸರಿ ಏರಿಯಾ ಮೇಲೆ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಚೂಸ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.